ಈಗ ನಾನು ಭಾರತ್ ಜೋಡೋ ಭವನದಲ್ಲಿ ಇದ್ದೇನೆ. ಕಳೆದ ವರ್ಷ ಮಹಾತ್ಮ ಗಾಂಧೀಜಿಯವರ ಕಾಂಗ್ರೆಸ್ನ ಅಧ್ಯಕ್ಷಗಿರಿಯನ್ನು ಬಹಳ ಸಂಭ್ರಮದಿಂದ ಮಲ್ಲಿಕಾರ್ಜುನ್ ಖರ್ಗೆಯವರ ಮುಖಂಡತ್ವದಲ್ಲಿ ಬೆಳಗಾಂನಲ್ಲಿ ನಾವು ಕಾರ್ಯಕ್ರಮವನ್ನು ನೆರವೇರಿಸಿತು. ಆ ಕಾರ್ಯಕ್ರಮ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಘೋಷಣೆ ಮುಖಾಂತರ ನಾವೆಲ್ಲ ಸೇರಿ ಮಾಡಿದೆವು. ಅದರ ನೆನಪಿನಲ್ಲಿ ಇವತ್ತು ನಾವೆಲ್ಲ ಕೂಡ ಇದನ್ನು ಉಳಿಸಬೇಕು ಅಂಥೇಳಿ ಮುಂದಕ್ಕೆ 100 ಕಾಂಗ್ರೆಸ್ ಕಚೇರಿಗಳನ್ನು ಕಟ್ತೀನಿ ಅಂತೇಳಿ ಈಗಾಗಲೇ ನಾನು ಘೋಷಣೆಯನ್ನು ಮಾಡಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೇಲೆ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಬೇಕು ಅಂಥೇಳಿ ಈಗಾಗಲೇ ಪ್ರತಿಯೊಂದು ತಾಲೂಕುಗಳು ಕೂಡ ಜಾಗವನ್ನು ನಾವೇನು 100 ಎಕರೆ ಬಿಜೆಪಿ ಥರ ತೆಗೆದುಕೊಂಡಿಲ್ಲ, 100 ಸಂಸ್ಥೆಗಳನ್ನು ನಾವೇನು ಕಟ್ಟಿಲ್ಲ. ಆದರೆ ಪಕ್ಷದ ಕಚೇರಿ ನಮಗೆ ಕಾಂಗ್ರೆಸ್ ಕಚೇರಿ, ಕಾಂಗ್ರೆಸ್ ಭವನ, ಇಂದಿರಾ ಭವನ, ರಾಜೀವ್ ಭವನ, ಪ್ರಿಯದರ್ಶಿನಿ ಭವನ ಇವೆಲ್ಲ ಕೂಡ ನಮಗೆ ಒಂದು ದೇವಸ್ಥಾನದ ಒಂದು ಸ್ವರೂಪ. ಅದಕ್ಕೆ ಇವತ್ತು ನಮ್ಮ ಈ ಒಂದು ಕಚೇರಿಗಳಿಗೆ ಹೊಸ ರೂಪವನ್ನು ಕೊಟ್ಟು ನಿಮಗೆಲ್ಲರೂ ಕೂಡ ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ದುಮಾನಗಳು ಪರಿಹಾರ ಆಗಲಿ ಅಂತ ಹೇಳಿ ಈ ಕಚೇರಿಗಳಿಗೆ ಎಲ್ಲರೂ ಕೂಡ ಒಂದು ಕಡೆ ಶಾಸಕರು ಅಧಿಕಾರ ಜಾಗ ಬೇರೆ ಇರ್ಬೋದು, ಆದರೆ ಇಲ್ಲಿ ಇದಕ್ಕೆ ಪ್ರತ್ಯೇಕವಾದಂಥ ನಿಮ್ಮ ನೋವುಗಳನ್ನು ಪರಿಹಾರವನ್ನು ಮಾಡಿಕೊಡ್ಲಿಕ್ಕೆ ಈ ದೇಶದ ಇತಿಹಾಸದ ಹಿನ್ನೆಲೆಯಲ್ಲಿ ಇದಾಗಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಜಾಗಗಳನ್ನ ನಿಗದಿ ಮಾಡಿದ್ದೇವೆ. ಸದ್ಯದಲ್ಲೇ ರಾಹುಲ್ ಗಾಂಧಿ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ನಮ್ಮ ರಾಜ್ಯಕ್ಕೆ ಬಂದು ಏನು ನಮ್ಮ ಗಾಂಧಿನಗರದಲ್ಲಿದ್ದಂಥ ನಮ್ಮ ಹಳೆ ಕಾಂಗ್ರೆಸ್ ಕಚೇರಿ ಈಗಾಗಲೇ ಒಡೆದಾಕಿದ್ದೇನೆ, ಪ್ಲ್ಯಾನ್ ಎಲ್ಲ ರೆಡಿಯಾಗಿದೆ. ಸದ್ಯದಲ್ಲೇ ಅದಕ್ಕೆ ಭೂಮಿ ಪೂಜೆಯನ್ನು ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಹರಿಪ್ರಸಾದ್ ಅವರ ಸ್ಥಳೀಯ ಅಧ್ಯಕ್ಷತೆಯಲ್ಲಿ ಇವತ್ತು ಅದನ್ನು ನೆರವೇರಿಸಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಆ ದಿನ ನಾನು ಇಲ್ಲಿಂದನೇ ಸಂದೇಶವನ್ನು ಕೊಡ್ತಾ ಇದ್ದೇನೆ. 100 ಕಚೇರಿಗಳನ್ನು ಏನು ನಿಗದಿ ಮಾಡಿದ್ದೇವೆ ಅಲ್ಲೇ ಮಿಕ್ಕಿದ, ಯಾಕೆಂದರೆ ಆ ಜಾಗದಲ್ಲಿ ಸಾವಿರಾರು ಜನ, 50,000 ಜನ, ಲಕ್ಷ ಕರ್ಕೊಂಡು ಬರಲಿಕ್ಕೆ ಕುಂಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. 1,000 ಜನ ಮಾತ್ರ ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಅಂದು ಒಂದು 100 ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಮಾಡಿದಂಥ, ಸೇವೆ ಮಾಡಿದಂಥ ಒಂದು ಹಿರಿಯರನ್ನು ಗುರುತಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರಿಗೆ ಮನವಿ ಮಾಡ್ತೇನೆ. ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಇರೋಂಥ ನಾಯಕರುಗಳಿಗೆ 100 ಜನಕ್ಕೆ ಸುಮಾರು 70 ವರ್ಷದ ನಂತರ ಇರೋಂಥ ಕೆಲವು ಕಾರ್ಯಕರ್ತರು ನಾಯಕರಿಗೆ ತ್ಯಾಗಗಳನ್ನು ಮಾಡಿ ಈ ಪಕ್ಷವನ್ನು ಕಟ್ಟಿದ್ದಾರೆ, ಅವ್ರನ್ನ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡುವಂಥ ಒಂದು ವಿಶೇಷವಾದಂಥ ದಿನ ಅಂಥೇಳಿ ನಾವು ಇವತ್ತು ಇಟ್ಕೊಳ್ಬೇಕಾಗಿದೆ. ಏಕೆಂದರೆ ನಮ್ಮ ಕಾರ್ಯಕರ್ತರಿಗೆ ಎಷ್ಟೋ ಜನಕ್ಕೆ ಅಧಿಕಾರ ಸಿಕ್ಕಿಲ್ಲ. ಎಲ್ಲರೂ ನನ್ನಂಥ ಕೆಲವು ಮಂತ್ರಿಗಳಂತ, ಸಿದ್ದರಾಮಯ್ಯನವರಂತ ಎಲ್ಲರೂ ಕೂಡ ಅದೃಷ್ಟವಶಾಲಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಕಾರ್ಯಕರ್ತರಿಗೆ ಏನೂ ಒಂದು ಸಣ್ಣ ಅಧಿಕಾರ ಕೂಡ ಕೊಡಲಿಕ್ಕೆ ಆಗಿಲ್ಲ. ಆದರೆ ಈ ಪಕ್ಷ ಉಳ್ಕೊಂಡಿರೋದು, ಈ ಆಧಾರ ಸ್ತಂಭವಾಗಿ ನಿಂತಿರೋಂಥದ್ದು ಈ ಕಾರ್ಯಕರ್ತರಿಂದನೇ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಆದ್ದರಿಂದ ಅಂತ ಯಾರ್ಯಾರು ನಾಯಕರುಗಳು ರಾಜ್ಯದ ಉದ್ದಗಲೂ ಕೂಡ ನಿಮಗೆ ಕಾಣ್ತದೆ, ಅದನ್ನು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಸಲ್ಲಿಸಬೇಕು. ಅವರು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಅವ್ರನ್ನ ಗುರುತಿಸಿ ಅವ್ರಿಗೆ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಳ್ಳೋಣ. ಏಕೆಂದರೆ ನೆನಪಿನಲ್ಲಿ ಎಲ್ಲರೂ ಕೂಡ ವಿವಿಧ ರೀತಿಯಲ್ಲಿ ನಾವು ಗೌರವ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನಾನು ಹಿಂದೆ ತೀರ್ಮಾನ ಮಾಡಿದ್ದೇನೆ, ಪಕ್ಷಕ್ಕೆ ಯಾರ್ಯಾರು ಭೂಮಿಗಳನ್ನು ದಾನ ಮಾಡಿದ್ದಾರೆ, ಆ ಭೂಮಿಗೆ ಯಾರ್ಯಾರು ಹಣವನ್ನು ಕಟ್ಟಿದ್ದಾರೆ, ಅವರು ಕೂಡ ವಿಶೇಷವಾಗಿ ನಾವು ಗೌರವದ ಒಂದು ದೊಡ್ಡ ಗೌರವವನ್ನು ಸಲ್ಲಿಸಿ ಅವರು ಕೂಡ ಮುಂದಿನ ಪೀಳಿಗೆಗೆ ಅವರ ಮನೆಯಲ್ಲಿ ಒಂದು ಶಾಶ್ವತವಾಗಿ ನಾವು ಯಾವ ರೀತಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಅವರಿಗೆಲ್ಲರೂ ಕೂಡ ಒಂದು ದೊಡ್ಡ ಒಂದು ಗೌರವನ ಕೊಡ್ತೇವೆ,
ಯಾವ ರೀತಿ ಅವ್ರಿಗೊಂದು ಪತ್ರವನ್ನು ಕೊಡ್ತೇವೆ ಆ ರೀತಿ ಅವ್ರಿಗೂ ಕೂಡ ಉಳಿಸುವಂಥ ಕಾರ್ಯಕ್ರಮ ಕೂಡ ಈಗಾಗಲೇ ನಾನು ಸಿದ್ಧತೆಯನ್ನು ಮಾಡಿ ತಯಾರು ಮಾಡಿ ಇಟ್ಕೊಂಡಿದ್ದೇನೆ. ಅನೇಕ ಕಾರಣದಿಂದ ಅದು ಮುಂದಕ್ಕೆ ಹೋಯಿತು. ಸೊ ಆ ಕೆಲಸ ಕೂಡ ಈ ಸಂದರ್ಭದಲ್ಲಿ ಯಾರು ಖಂಡಿತ ಸಹಾಯ ಮಾಡಿದ್ದಾರೆ ನಾಯಕರುಗಳು, ಅವ್ರ ಹೆಸರಿನಲ್ಲಿ ಮಾಡಿರ್ಬೋದು, ಬೇರೆಯವ್ರ ಮುಖಾಂತರ ಅವ್ರು ಮಾಡಿಸಿರ್ಬೋದು, ಅವರು ಕೂಡ ಗೌರವಿಸಬೇಕಾದಂಥ ಕರ್ತವ್ಯ. ಯಾಕೆಂದರೆ ಎಲ್ಲ ದಾನಕ್ಕೆ ಕೆಲವರು ಭೂಮಿ ದಾನ ಮಾಡಿದ್ದಾರೆ, ಕೆಲವರು ಹಣ ದಾನ ಮಾಡಿದ್ದಾರೆ. ಅದಕ್ಕೆ ಲೆಕ್ಕಾಚಾರ ಇಟ್ಟು ನಾವು ಅದಕ್ಕೆ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸಿದ್ದೇವೆ. ರಾಮಲಿಂಗಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ನಗರದ ಕಾಂಗ್ರೆಸ್ ಕಚೇರಿಯನ್ನು ಕೂಡ ಇಲ್ಲೇ ಪಕ್ಕದಲ್ಲೇ ಅದನ್ನು ಕಟ್ಟಬೇಕು ಅಂತೇಳಿ ಈಗಾಗಲೇ ಅವರು ಸಿದ್ಧತೆ ಕೂಡ ಅವರು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಹಾಗೆ ಈ ಕಾಲಘಟ್ಟಕದಲ್ಲಿ ಈ ಮಹಾತ್ಮ ಗಾಂಧೀಜಿಯವರ 100 ವರ್ಷದ ಅಧಿಕಾರದ ಸಂಭ್ರಮದಲ್ಲಿ AICC ಅಧ್ಯಕ್ಷರು ನಮ್ಮ ರಾಜ್ಯದವರು ಆಗಿರೋಂಥ ಸಂದರ್ಭದಲ್ಲಿ ಇಂಥ 100 ದೇವಸ್ಥಾನಗಳು ಕಟ್ಟಲಿಕ್ಕೆ ನಿಮ್ಮೆಲ್ಲರ ಸಹಕಾರ, ನೀವೆಲ್ಲ ಇಲ್ಲಿ ಬೆಂಗಳೂರು ನಗರದವ್ರು ಇರ್ಬೋದು, ಹೊರಗಡೆ ಇರ್ಬೋದು, ಆದರೆ ನನ್ನ ಸಂದೇಶ ಒಂದು ಪಕ್ಷದ ಅಧ್ಯಕ್ಷನಾಗಿ ಆಗಿದ್ದಂಥವನು, ಒಬ್ಬ ಕಾರ್ಯಕರ್ತನಾಗಿದ್ದವನು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವನು, ಎಲ್ಲ ನನ್ನ ಶಾಸಕ ಮಿತ್ರಗಳಿಗೆ, ಮಂತ್ರಿಗಳಿಗೆ, ನಮ್ಮ ಪಕ್ಷದ ಅಧ್ಯಕ್ಷಗಳಿಗೆ, ತಾಲೂಕು ಅಧ್ಯಕ್ಷಗಳಿಗೆ, ಜಿಲ್ಲಾ ಅಧ್ಯಕ್ಷಗಳಿಗೆ ಈ ಸೂಚನೆಯನ್ನು ಈ ವೇದಿಕೆ ಮುಖಾಂತರ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಇದಲ್ಲದೆ ಭಾರತ್ ಜೋಡೋ ಭವನದಲ್ಲಿ ನಾವು ಇದ್ದೇವೆ. ಏನು ಈ ಭಾರತ್ ಜೋಡೋ ಭವನ, ಯಾಕೆ ಈ ಭಾರತ್ ಜೋಡೋ, ಈ ಹೆಸರು ಯಾಕೆ ಉಳಿಬೇಕು ಅಂದರೆ, ಈ ದೇಶದಲ್ಲಿ ಯಾರು ಕೂಡ ಇಂಥ ನಡಿಗೆ, ಇಂಥ ಚಳುವಳಿಯನ್ನು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡೆದಿದ್ದು ಬಿಟ್ಟರೆ, ಮಧ್ಯ ಚಂದ್ರಶೇಖರ್ ಅವರು ಕೆಲವು ಸಂದರ್ಭದಲ್ಲಿ ಅದಕ್ಕೊಂದು ಸ್ವರೂಪವನ್ನು ಅವರ ಕಾಲದಲ್ಲಿ ಇಷ್ಟರ ಮಟ್ಟಕ್ಕೆ ಆಗದೆ ಹೋದು ಕೂಡ ಮತ್ತೊಂದು ಈ ದೇಶದ ಇತಿಹಾಸದ ನಡಿಗೆ ಯಾವುದಾದ್ರು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಇತ್ತು ಅಂತಂದರೆ ಇದು ಭಾರತ್ ಜೋಡೋ ಯಾತ್ರೆ ಅನ್ನೋದನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಉಳಿಸ್ಬೇಕು, ಇದರ ತತ್ವ, ಇದ್ರ ನೀತಿ ಇರಬೇಕು. ನಾನು ಅಧಿಕಾರ ತೆಗೆದುಕೊಂಡಂಥ ಮೊದಲನೇ ದಿನ ನಾನು ತೆಗೆದುಕೊಂಡಂಥ ನನ್ನ ಮನಸ್ಸಿಗೆ, ನನ್ನ ಭಾವನೆಗೆ, ನನಗೆ ಅತಿ ಹೆಚ್ಚು ಇಷ್ಟವಾದಂಥ ಒಂದು ಕಾರ್ಯಕ್ರಮ ಏನು ರೂಪಿಸಿದ್ದೇನೆ ಅಂದರೆ, ಪ್ರತಿ ಪಂಚಾಯತಿಲಿ, ಪ್ರತಿ ವಾರ್ಡ್ನಲ್ಲಿ ಸುಮಾರು 10,000 ಜನಸಂಖ್ಯೆಯನ್ನು ಗಮನದಲ್ಲಿ ಇಟ್ಕೊಂಡು, 7ರಿಂದ 10,000 ಗಮನ ಇಟ್ಕೊಂಡು 10,000 ಭಾರತ್ ಜೋಡೋ ಯುವ ಶಕ್ತಿ ಸಂಘಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ಆದೇಶವನ್ನು ಮಾಡಿದೆ. ನಮ್ಮ ಯುವ ಇಲಾಖೆ ಏನಿದೆ ಅದು ಮುಂದಾಳತ್ವವನ್ನು ತೆಗೆದುಕೊಳ್ತಾ ಇದೆ. ಈಗಾಗಲೇ ಅದಕ್ಕೆ ರೂಪುರೇಷೆಗಳನ್ನು ಕೊಟ್ಟಿದ್ದೇವೆ. ಇದಕ್ಕೆ ಒಂದು ತಾಲೂಕಿನಲ್ಲಿ ಸರಾಸರಿ 35ರಿಂದ 40 ಪಂಚಾಯತಿ ಇರ್ತದೆ, ಇಲ್ಲ 30 ಪಂಚಾಯತಿ ಇರ್ತದೆ, ಇಲ್ಲ ಅಂದರೆ ಟೌನ್ನಲ್ಲಿ ಇರ್ತದೆ. ಒಟ್ಟು ಸರಾಸರಿ ಆವ್ರೇಜ್ 40 ಸಂಘಗಳು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇದೆ. 100ರಿಂದ 250 ಜನ ಸದಸ್ಯರು 16 ವರ್ಷದಿಂದ 35 ವರ್ಷದವರೆಗೂ ಕೂಡ, ಇಲ್ಲ 40 ವರ್ಷದವರೆಗೂ ಕೂಡ ಆಗಬೇಕು ಅಂತೇಳಿ ಈಗಾಗಲೇ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಒಬ್ಬ ಸರ್ಕಾರಿ ನೌಕರರು ಯಾರ್ಯಾರು ಇರ್ತಾರೆ, ಅಧಿಕಾರಿಗಳು, ಅವರು ಅದಕ್ಕೆ ಮುಂದಾಳತ್ವವನ್ನು, ಮಧ್ಯಸ್ಥಿಕೆಯನ್ನು ವಹಿಸಿ ನಾಯಕತ್ವವನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಯುವಕರಲ್ಲಿ ಕ್ರೀಡೆ, ಸಾಂಸ್ಕೃತಿಕವಾದದ್ದು ಮತ್ತು ಸಂವಿಧಾನತ್ವಾದಂಥ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ನಾಯಕತ್ವ ಗುಣ ಆಗಲಿ ಅಂತೇಳಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಕೂಡ ನಾಯಕರಾಗಬೇಕು. ಹೆಣ್ಮಕ್ಳನ್ನು ಕೂಡ ಹೊಸದಾಗಿ ನಾವು ತಯಾರು ಮಾಡಬೇಕು. ರಾಜೀವ್ ಗಾಂಧಿಯವರು ಒಂದಿನ ನನಗೆ 73ನೇ 74ನೇ ತಿದ್ದುಪಡಿಯ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು, ಎ ಲೀಡರ್ ಈಸ್ ಒನ್ ಟು ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ ಒಂದು ಮಾತನ್ನು ಅವತ್ತು ಸಂದರ್ಭದಲ್ಲಿ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆದಾಗ ನಮ್ಮ ಜಯಪ್ರಕಾಶ್ ನಾರಾಯಣ್ ಅವರ ಇಲ್ಲೊಂದು ಸೆಂಟರ್ ಇದೆ, ಆ ಸಂದರ್ಭದಲ್ಲಿ ಹೇಳಿದ ಮಾತು ನನ್ನ ತಲೆಯಲ್ಲಿದೆ. ಅದು ನೆನಪಿನಲ್ಲಿ ಇವತ್ತು ನಾವು 10,000 ಯುವ ಭಾರತ್ ಜೋಡೋ ಯುವಕ ಸಂಘವನ್ನು ಪ್ರಾರಂಭ ಮಾಡಲಿಕ್ಕೆ 1,000 ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿದ್ದೇವೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಥರದವರು ಯುವಕರು ಕೂಡ ಸಂಘಟನೆಯಾಗಿ ಆ ಒಂದು ಐಕ್ಯತೆ ಮನೋಭಾವವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನೀವೆಲ್ಲ ಕೂಡ ಸಿದ್ಧತೆ ಆಗಬೇಕು, ಯುವಕರನ್ನು ಸದಸ್ಯರು ಮಾಡಬೇಕು, ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಇದಕ್ಕೆ ಈ ಭಾರತ್ ಜೋಡೋ ಯುವಕ ಸಂಘಕ್ಕೆ ಎಲ್ಲರೂ ಕೂಡ ಸದಸ್ಯರಾಗಲಿಕ್ಕೆ ನೀವು ಪ್ರೇರಣೆಯನ್ನು ಮಾಡಬೇಕು. ಕೇವಲ 10 ರೂಪಾಯಿ ಗೌರವದಿಂದ ಅದಕ್ಕೆ ಸದಸ್ಯರಾಗುವಂಥದ್ದು. 16 ವರ್ಷದಿಂದ 45, 35, 40 ವರ್ಷ ಅಂತ ಹೇಳಿ ಈಗಾಗಲೇ ಪರಮೇಶ್ವರ್ ಅವರು ಅದಕ್ಕೆ ಆದೇಶವನ್ನು ಈಗಾಗಲೇ ಹೊರಡಿಸಿದ್ದಾರೆ.
ಅದಕ್ಕೆ ಈಗಾಗಲೇ ಈ ತಿಂಗಳಲ್ಲೇ ಅದು ನೋಂದಣಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಾನು ಅವ್ರಿಗೆ ಕೆಲವು ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ಒಂದು ಲೋಗೋ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳೋದಕ್ಕೆ ಹೇಳಿದ್ದೇನೆ. ಸೊ ಇದು ಮುಂದಿನ ಏನು ಇವತ್ತು ಕ್ವಿಟ್ ಇಂಡಿಯಾ ಚಳವಳಿ ಏನು ನಡೀತಾ ಇದೆ ಅದಕ್ಕೆ ಮುಂದಕ್ಕೆ ಪೂರಕವಾಗಿ ಈ ದೇಶದಲ್ಲಿ ಮತ್ತೆ 28ರಲ್ಲಿ ಈ ರಾಜ್ಯಕ್ಕೆ ಒಂದು ಹೊಸ ಸೂಚನೆ, 29ರಲ್ಲಿ ಮತ್ತೆ ಈ ದೇಶವನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ಎಲ್ಲರೂ ಕೂಡ ಸಹಬಾಳುತ್ತೋದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಒಗ್ಗಟ್ಟಿನಿಂದ, ಇದು ರಾಜಕಾರಣ ಅಲ್ಲ, ಈ ದೇಶ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿದೆ. ಸೊ ಅದಕ್ಕೆ ನೀವೆಲ್ಲ ಕೂಡ ತಯಾರಾಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.